ನಿಮ್ಮ ಒಂದು ಆಧಾರ್ ಕಾರ್ಡ್‌ದಲ್ಲಿ ಮೊಬೈಲ್ ನಂಬರನ್ನ ಅಪ್ಡೇಟ್ ಮಾಡಬೇಕಾ? ಹಾಗಿದ್ರೆ ಹೊಸದಾಗಿ ಲಾಂಚ್ ಆಗಿರುವಂತ ಆಧಾರ್ ಆ್ಯಪ್ ಮುಖಾಂತರ ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತುಕೊಂಡ್ಬಿಟ್ಟು ನಿಮ್ಮ ಮೊಬೈಲ್ ನಂಬರನ್ನ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡ್ಕೋಬಹುದು. ಅದು ಹೇಗೆ ಅಂತ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾಕೆ ಅಂತಂದ್ರೆ ಬಹಳ ಜನರು ಕಮೆಂಟ್ ಮಾಡ್ತಾ ಇದ್ರು, ನಾವು ಆಧಾರ್ ಸೆಂಟ್ರಿಗೆ ಹೋಗ್ಬಿಟ್ಟು ಕ್ಯೂನಲ್ಲಿ ನಿಂತುಕೊಂಡು ಮಾಡಿಸ್ಕೊಂಡ್ ಬರ್ಲಿಕ್ಕೆ ಕೆಲಸ ಬಿಟ್ಟೆಲ್ಲ ಹೋಗ್ಬೇಕಾಗಿದೆ. ಸೊ ಕಾಯ್ಲಿಕ್ಕೆ ಆಗ್ತಾ ಇಲ್ಲ. ಸೊ ವಯಸ್ಸಾದ ಅಜ್ಜ ಅಜ್ಜಿಯರು ಕೂಡ ವೃದ್ಧರು ಇರ್ತಾರೆ. ಸೊ ಅವ್ರಿಗೂ ಕೂಡ ಕಾಯ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಅವರ ಒಂದು ಆರೋಗ್ಯದ ಸ್ಥಿತಿ ಕೂಡ ಕಾಯುವಂತದ್ದು ಇರೋದಿಲ್ಲ. ಸೊ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಬಹಳ ಜನರು ಕಮೆಂಟ್ ಅನ್ನ ಮಾಡಿದ್ರು, ಇದನ್ನ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಅನ್ನ ಹೊಸದಾಗಿ ಲಿಂಕ್ ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡಿ ಅಂತ ಹೇಳಿ. ಸೊ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೋ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನೋಡಿ ವೀಕ್ಷಕರೇ, ಮೊದಲು ಆಧಾರ್ ಕಾರ್ಡ್‌ದಲ್ಲಿ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡ್ಕೋಬೇಕು ಅಂದ್ರೆ ನೀವು ಕಡ್ಡಾಯವಾಗಿ ಆಧಾರ್ ಸೆಂಟ್ರಿಗೆನೆ ಹೋಗಬೇಕಾಗಿತ್ತು. ಈಗ ಸರ್ಕಾರ UAIDAI ಕಡೆಯಿಂದ ಆಧಾರ್ ಆ್ಯಪ್ ಅನ್ನ ಲಾಂಚ್ ಮಾಡಿದೆ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಯಾವುದೇ ಒಂದು ಆನ್ಲೈನ್ ಸೆಂಟ್ರಿಗೆ ಹೋಗದೇನೆ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ನೀವು ಈ ಒಂದು ಆಧಾರ್ ಆ್ಯಪ್ ಮುಖಾಂತರ ಮಾಡ್ಕೋಬಹುದು. ಹಾಗಿದ್ರೆ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೇನೆ ಆಧಾರ್ ಕಾರ್ಡ್‌ದಲ್ಲಿ ಮೊಬೈಲ್ ನಂಬರ್ ಅನ್ನ ಯಾವ ತರ ಲಿಂಕ್ ಮಾಡೋದು ಅಂತ ಹೇಳಿ. ನೋಡಿ ವೀಕ್ಷಕರೇ, ಮೊದಲು ನಾವು ನಮ್ಮ ಒಂದು ಆಧಾರ್ ಆ್ಯಪ್ ಅನ್ನ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಪ್ರೊಫೈಲು ಇಲ್ಲಿ ಶೋ ಆಗ್ತಾ ಇರುತ್ತೆ. ನೀವು ಯಾರ ಒಂದು ಆಧಾರ್ ಕಾರ್ಡ್‌ದಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರೋ ಅವರ ಆಧಾರ್ ಕಾರ್ಡ್ ಅನ್ನ ನೀವು ಇಲ್ಲಿ ಲಾಗಿನ್ ಆಗ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ನಾನು ನನ್ನ ಒಂದು ಪ್ರೊಫೈಲ್ ನಲ್ಲಿ ಇಷ್ಟೆಲ್ಲ ಕಸ್ಟಮರ್ಸ್ ಆಧಾರ್ ಅನ್ನ ಆಡ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಇಲ್ಲಿ ನೋಡಿ, ಇವಾಗ ನಾವು ಯಾರ ಒಂದು ಆಧಾರ್ ಕಾರ್ಡ್‌ದಲ್ಲಿ ಮೊಬೈಲ್ ನಂಬರ್ ಅನ್ನ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು ಅವರ ಒಂದು ಪ್ರೊಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೊದಲು ನಾವು ಇಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ 3 ಆಪ್ಷನ್ಗಳು ಕಾಣ್ತಾ ಇದಾವೆ. ನಾವು ಇವಾಗ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಇಲ್ಲಿ ಸರ್ವಿಸಸ್ ಅಂತ ಕಾಣ್ತಾ ಇದೆ ನೋಡಿ, ಅದ್ರ ಕೆಳಗಡೆ ಅಪ್ಡೇಟ್ ಆಧಾರ್ ಅಂತ ಇದೆ. ಅದ್ರ ಕೆಳಗಡೆ ಮೊದಲನೇ ಆಪ್ಷನ್ ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಬಹಳ ಜನರು ಒಂದು ಕಮೆಂಟ್ ಅನ್ನ ಹಾಕ್ತಾ ಇದ್ರು, ನಮ್ಮ ಹತ್ರ ಹಳೆ ಮೊಬೈಲ್ ನಂಬರ್ ಇಲ್ಲ. ಸೊ ಅದಕ್ಕಾಗಿ ನಾವು ಹೊಸ ನಂಬರ್ ಅನ್ನ ಡೈರೆಕ್ಟ್ ಆಗಿ ಯಾವ ತರ ಲಿಂಕ್ ಮಾಡೋದು ಅಂತ ಹೇಳಿ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಹೊಸ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡುವಂತ ಆಪ್ಷನ್ ಈ ಅಪ್ಲಿಕೇಶನ್ ದಿಂದ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಅದಕ್ಕಾಗಿ ನೀವು ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ವೆರಿಫೈ ಕರೆಂಟ್ ನಂಬರ್ ವಿತ್ OTP ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಿಮ್ಮ ಹತ್ರ ಆಲ್ರೆಡಿ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಕೂಡ ಇಲ್ಲಿ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಹೊಸ ನಂಬರ್ಗೆ ಮತ್ತೆ ಹಳೆ ನಂಬರ್ಗೆ ಎರಡಕ್ಕೂ OTP ಬರುತ್ತೆ. ಇಲ್ಲಿ ಎರಡಕ್ಕೂ OTP ಅನ್ನ ಹಾಕಿದ ನಂತರನೇ ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಆಗುತ್ತೆ. ಸೊ ಈ ಒಂದು 4 ಸ್ಟೆಪ್ಗಳಿದಾವೆ. ಅದಕ್ಕೂ ಮೊದಲು ಇಲ್ಲಿ 30 ದಿನ ಟೈಮ್ ತಗೊಳುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಪ್ರೊಸೆಸಿಂಗ್ ಟೈಮು. ಸೊ ಇದು 4-5 ಗಂಟೆ ಒಳಗಡೆ ನಿಮಗೆ ಅಪ್ಡೇಟ್ ಆಗಿಬಿಡುತ್ತೆ ಮೊಬೈಲ್ ನಂಬರು. ಫೀಸ್ ಬಂದ್ಬಿಟ್ಟು 75 ರೂಪಾಯಿಯನ್ನ ನೀವು ಸರ್ಕಾರಕ್ಕೆ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಇವಾಗ ಸ್ಟೆಪ್ ಅನ್ನ ಫಾಲೋ ಮಾಡೋಣ ನಾವು. ಈ ಒಂದು ಪ್ರೊಸೆಸ್ ಮೊದಲಿನಕ್ಕಿಂತ ಡಿಫ್ರೆಂಟ್ ಆಗಿದೆ. ಸೊ ಅದಕ್ಕಾಗಿ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೊದಲದ್ದು ಹಳೆ ಮೊಬೈಲ್ ನಂಬರ್ ಇರಬೇಕಾಗತ್ತೆ, ಹೊಸ ಮೊಬೈಲ್ ನಂಬರ್ ಕೂಡ ಇರಬೇಕಾಗತ್ತೆ. ಎರಡಕ್ಕೂ OTP ಬರುತ್ತೆ. ನಂತರ 3ನೇ ಸ್ಟೆಪ್ ಫೇಸ್ ಅಥೆಂಟಿಫಿಕೇಶನ್ ಇರುತ್ತೆ. 4ನೇ ಸ್ಟೆಪ್ ಪೇಮೆಂಟ್ ಮಾಡೋದಿರುತ್ತೆ. ಸೊ ಇವಾಗ ನಾವು ಕಂಟಿನ್ಯೂ ಟು ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ವೆರಿಫೈ ಕರೆಂಟ್ ಮೊಬೈಲ್ ನಂಬರ್ ಅಂತ ಇದೆ. ಸೊ ಅದನ್ನ ನಾವು ಇವಾಗ OTP ಹಾಕದೇನೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಿಲ್ಲ. ಸೊ ಅದಕ್ಕಾಗಿ ಕಂಟಿನ್ಯೂ ಟು ಎಂಟರ್ OTP ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಒಂದು ಪ್ರೆಸೆಂಟ್ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಮೇಲೆ ನೋಡಿ OTP ಅನ್ನ ಹಾಕಿದ್ದೇನೆ. OTP ಅನ್ನ ಹಾಕಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಇವಾಗ ವೆರಿಫೈ ನ್ಯೂ ಮೊಬೈಲ್ ನಂಬರ್ ಅಂತ ಬಂದಿದೆ. ಇಲ್ಲಿ ನಿಮ್ಮ ಹತ್ರ ಹೊಸ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು ಆ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ. ನೀವು ಕೊಟ್ಟಿರೋ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ OTP ಅನ್ನ ಹಾಕಿಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ OTP ವೆರಿಫಿಕೇಶನ್ ಸಕ್ಸಸ್ಫುಲ್ ಆಯಿತು. ಫೇಸ್ ಅಥೆಂಟಿಫಿಕೇಶನ್ ಮಾಡಬೇಕಾಗತ್ತೆ. ನಾವು ಇವಾಗ ಇಲ್ಲಿ ಕೆಳಗಡೆ ನೋಡಿ ಫೇಸ್ ಅಥೆಂಟಿಫಿಕೇಟ್ ಅಂತ ಇದೆ, ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಫೇಸ್ ಅಥೆಂಟಿಫಿಕೇಶನ್ ಮಾಡುವಾಗ 3 ಚಾನ್ಸ್ ಇರುತ್ತೆ. ಸೊ ಫೇಸ್ ಅಥೆಂಟಿಫಿಕೇಶನ್ನ ಸರಿಯಾಗಿ ಮಾಡಿ, ಮುಖದ ಮೇಲೆ ಬೆಳಕು ಬೀಳೋ ಥರ ನಿಲ್ಲಿ. ಯಾವುದಾದ್ರೂ ಸ್ಪೆಕ್ಟ್ ಏನಾದರೂ ಹಾಕೊಂಡಿದ್ರೆ ಅದನ್ನ ರಿಮೂವ್ ಮಾಡಿಬಿಟ್ಟು ಕಣ್ಣನ್ನು ಕರೆಕ್ಟಾಗಿ ಬೆಳಕಿಸಿ ಫೇಸ್ ಅಥೆಂಟಿಫಿಕೇಶನ್ ಅನ್ನು ಸಕ್ಸಸ್ಫುಲಿ ಮಾಡ್ಕೊಳ್ಳಿ. ಫೇಸ್ ಅಥೆಂಟಿಫಿಕೇಶನ್ ಸಕ್ಸಸ್ಫುಲಿ ಆಯಿತು. ಸೊ ಇವಾಗ ನಾವು
ಪೇಮೆಂಟನ್ನು ಮಾಡಬೇಕಾಗತ್ತೆ 75 ರೂಪಾಯಿಯನ್ನು ಸರ್ಕಾರಕ್ಕೆ. ಅದಕ್ಕಾಗಿ ರೋಜರ್ ಪೇ ಸೆಲೆಕ್ಟ್ ಇದೆ, ಕನ್ಫರ್ಮ್ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ನಂತರ ಪೇಮೆಂಟ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ಒಂದು ಮೋಡನ್ನು ಯೂಸ್ ಮಾಡ್ತೀರಾ, ನೆಟ್ ಬ್ಯಾಂಕಿಂಗ್ ಇದೆ, ATM ಕಾರ್ಡ್ ಇದೆ, ಫೋನ್ಪೇ ಇದೆ, ಯಾವುದೋ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಸಿಯಾಗಿರುವಂಥದ್ದು ಫೋನ್ಪೇನ, ನಾನು ಫೋನ್ಪೇ ಯೂಸ್ ಮಾಡ್ತಾ ಇದ್ದೇನೆ. ಪ್ರೊಸೆಸಿಂಗ್ ಯುವರ್ ಪೇಮೆಂಟ್ ಅಂತ ಹೇಳಿ ಬಂತು. ಸೊ ಇಲ್ಲಿ ನೋಡಿ ಪೇಮೆಂಟ್ ಇವಾಗ 75 ರೂಪಾಯಿಯನ್ನು ನಾವು ಪೇ ಮಾಡಬೇಕಾಗಿದೆ. ಸೊ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಪಾಸ್ವರ್ಡ್ ಹಾಕೋದು ರಿಸ್ಟ್ರಿಕ್ಷನ್ ಇದೆ, ಸೊ ಅದನ್ನು ಡಿಸ್ಪ್ಲೇ ಮಾಡೋ ಹಾಗಿಲ್ಲ. ಸೊ ಇವಾಗ ಪೇಮೆಂಟ್ ಸಕ್ಸಸ್ಫುಲಿ ಆಗಿದೆ ನೋಡಿ, 75 ರೂಪಾಯಿ. ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಹೇಳಿ ಬರ್ತಾ ಇದೆ. ಆಟೋಮೆಟಿಕ್ಲಿ ರೀಡೈರೆಕ್ಟ್ ಆಗಿಬಿಟ್ಟು ಆಧಾರ್ ಆ್ಯಪಿಗೆ ಹೋಗುತ್ತೆ ಇದು. ಸೊ ಅಲ್ಲಿವರೆಗೂ ವೇಟ್ ಮಾಡಿ, ರಿಫ್ರೆಶ್ ಮಾಡೋದಾಗಲಿ ಅಥವಾ ಬ್ಯಾಕ್ ಹೋಗೋದಾಗಲಿ ಮಾಡಬೇಡಿ. ಸೊ ನೋಡಿ 75 ರೂಪಾಯಿ ಪೇಮೆಂಟ್ ಕಟ್ ಆಗಿರೋದಕ್ಕೆ ಮೇಲೆ ಒಂದು ಪಾಪಪ್ ಮೆಸೇಜ್ ಬಂದಿದೆ. ಸೊ ಇಲ್ಲಿ ಕೆಳಗಡೆ ಕೂಡ ಯುವರ್ ಮೊಬೈಲ್ ನಂಬರ್ ಅಪ್ಡೇಟ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಕೂಡ ಬಂದಿದೆ. ಸೊ ಅದ್ರ ಕೆಳಗಡೆ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಇದೆ. ಈ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅನ್ನ ನೀವು ಒಂದ್ಸತಿ ಕ್ಲಿಕ್ ಮಾಡಿಕೊಂಡು ಈ PDF ಅನ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಫ್ಯೂಚರ್ ಅಲ್ಲಿ ನಿಮ್ಮ ಒಂದು ಸ್ಟೇಟಸ್ ಅನ್ನ ನೀವು ಟ್ರ್ಯಾಕ್ ಮಾಡ್ಕೋಬಹುದು. ಸೊ ಫ್ಯೂಚರ್ ಅಲ್ಲಿ ಅಂತಂದ್ರೆ ಇದು 4-5 ಗಂಟೆ ಒಳಗಡೆ ನಿಮ್ಮ ಮೊಬೈಲ್ ನಂಬರು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿಬಿಡುತ್ತೆ. ಸೊ ಈ ವಿಡಿಯೋ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.